ದೇವ್ರೆ, ಫಸ್ಟ್ ಟೈಮ್ ನಮ್ಮ ಮಾವನವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀನಿ. ನಾನು ಅಂದ್ಕೊಂಡಿದ್ದ ಕೆಲಸ ಈಸಿಯಾಗಿ ಅವ್ರು ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ. You have reached Mr. Guru Prasad's residence. Please leave a message. I will call back later. ಹಲೋ, ನಮಸ್ಕಾರ ಸರ್. ನಾನು ಜಾಹ್ನವಿ ಮಾತಾಡ್ತಿರೋದು. ನಿಮ್ಮ ಮಗ ಶ್ರೀನಿಧಿ ಹೆಂಡತಿ. ಈ ಮೆಸೇಜ್ ಸಿಕ್ಕಿದ ತಕ್ಷಣ ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿ ಪ್ಲೀಸ್. ನಿಮ್ಮ ಹತ್ರ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು. ಥ್ಯಾಂಕ್ ಯು. ಶ್ರೀ ಶ್ರೀ Come here. Yay! ಶ್ರೀ, ಏನಾಯ್ತು ಜಾನ್? ನಿಂತ್ಕೋ. ಏನಾಯ್ತು? I'm so happy ಶ್ರೀ. ನಾನು ತುಂಬಾ ಸಂತೋಷವಾಗಿದ್ದೀನಿ. ಕಾಣ್ತಿದೆ ನನ್ನ ಮುತ್ತಿನಂತ ಹೆಂಡತಿ ಮುಖದಲ್ಲಿ ನಗು ನೋಡೋದೇ ಒಂದು ಸಂಭ್ರಮ. ಆದ್ರೆ ಸಂಭ್ರಮಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಈ ಬಡಪಾಯಿ ಸಂತೋಷ ಪಡ್ತಾನಪ್ಪ. ಏನ್ ಗೊತ್ತಾ ಶ್ರೀ, ನಿಮ್ ತಂದೆ ಶ್ರೀ, ಸಂಜೆಯಿಂದ ಮಾವನಿಗೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. 2 ಸಲ ಮಾಡಿದ್ರೂ ಸಿಗ್ಲಿಲ್ಲ. ಅದಕ್ಕೆ ನಾನು ಒಂದು ವಾಯ್ಸ್ ಮೆಸೇಜ್ ಹಾಕಿದೆ. ಏನಾಯ್ತು? ವಾಪಸ್ ಕಾಲ್ ಮಾಡಿದ್ರಾ? ಮೆಸೇಜ್ ಮಾಡಿದ ಸ್ವಲ್ಪ ಹೊತ್ತಿಗೆ ರಿಪ್ಲೈ ಬಂತು. ಏನು ಹೇಳ್ದೆ? ಫಸ್ಟ್ ಆಫ್ ಆಲ್ ನೀನು ಯಾರು? ಐ ಮೀನ್ ನನ್ನ ಹೆಂಡತಿ, ನನ್ನ ಹೆಸರು ಶ್ರೀನಿಧಿ, ಅನ್ನಪೂರ್ಣಮ್ಮರ ಮೊಮ್ಮಗ ಅಂತ ಹೇಳಿದ್ಯಾ? ನೀನು ನನ್ನ ಹೆಂಡತಿ ಅಂತ ಹೇಳಿದ್ಯಾ ಆ ಮನುಷ್ಯನ್ಗೆ? ಹ್ಞೂ ಶ್ರೀ, ನೀನು ಅನ್ನಪೂರ್ಣಮ್ಮ ಅವ್ರ ಮೊಮ್ಮಗ ಶ್ರೀನಿಧಿ, ಮಾಲ್ತಿ ಗುರುಪ್ರಸಾದ್ ಅವ್ರ ಮಗ ಶ್ರೀನಿಧಿ, ನಾನು ಶ್ರೀನಿಧಿ ಹೆಂಡತಿ ಜಾಹ್ನವಿ ಅಂತ ಎಲ್ಲ ಡೀಟೇಲ್ ಆಗಿ ಹೇಳಿದೆ. ಶ್ರೀ, ನಿಮ್ಮಪ್ಪ ಕೇಳಿದ ಮೊದಲನೇ ಪ್ರಶ್ನೆ ಏನ್ ಗೊತ್ತಾ? ಪದೇ ಪದೇ ಅಪ್ಪ ಅಪ್ಪ ಅಂತ ಹೇಳ್ಬೇಡ ನೀನು. ಶ್ರೀ, ನೀನ್ ಒಪ್ಪು ಬಿಡು, ಅವರಂತೂ ನಿಮ್ ತಂದೆನೆ. ಓಕೆ, ನನ್ನ ಮಾವ ಓಕೆನಾ? ಶ್ರೀ, ಅವ್ರ ಫೋನ್ ರಿಸೀವ್ ಮಾಡ್ತಿದ್ದಾಗೆ ಕೇಳಿದ ಮೊದಲನೇ ಪ್ರಶ್ನೆ ಏನು ಗೊತ್ತಾ? ನೀನು ನಿಜವಾಗ್ಲೂ ನನ್ನ ಮಗ ಶ್ರೀನಿಧಿ ಹೆಂಡ್ತಿನ ಅಂತ. ನಾನು ಹೌದು ಅಂದೆ. ಒಂದು ಲಾಂಗ್ ಪಾಸ್, ದೀರ್ಘವಾದ ಮೌನ. ಆ ಮೌನದಲ್ಲಿ ಅವ್ರ ಮಗನ ಬಗ್ಗೆ ಇಟ್ಟಿದ್ದ ಕನಸುಗಳು, ಅವ್ರು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊತಿದ್ರು ಅಂತ ಗೊತ್ತಾಯ್ತು. ನಾನು ಇಲ್ಲಿನ ಸಿಚುವೇಶನ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿಗೆ ಬನ್ನಿ ಅಂತ ಕೇಳ್ಕೊಂಡೆ. ಏನಂದ್ರು? ನನಗೆ ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡಿ ಅಂದರು. ಅಲ್ಲಿಗೆ ಬರಲ್ಲ ಅಂತ ಕನ್ಫರ್ಮ್ ಆಯ್ತು ಬಿಡು. ಅವ್ರಿಗೆ ಬರೋ ಮನ್ಸಿದ್ರೆ 27 ವರ್ಷದ ಹಿಂದೆನೇ ನಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ನನಗೆ ಹಾಗೆ ಅನಿಸ್ಲಿಲ್ಲ ಶ್ರೀ. ಅವ್ರು 99% ಬರ್ತಾರೆ. ಆದರೆ ಶ್ರೀ, ನಿಮ್ಮ ತಂದೆ ತುಂಬ ಮೂಡಿ ಅನಿಸುತ್ತೆ. ನಾನು ಎಷ್ಟು ಕೇಳಿದ್ನೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಟ್ಟರು. ಅವರಿಗೆ ಬರೋ ಮುಖ ಇರಲ್ಲ, ಮನಸ್ಸು ಇರಲ್ಲ. ಅದಕ್ಕೆ ಆ ರೀತಿ ಉತ್ತರ ಕೊಟ್ಟಿರ್ತಾರೆ. ನಿಮಗೆ ಅವ್ರ ಅಗತ್ಯ ಇದ್ದಾಗಲೇ ಅವ್ರು ಬಿಟ್ಟು ಹೋದ್ರು ಅನ್ನೋ ಗಿಲ್ಟ್ ಕೂಡ ಅವ್ರಿಗಿರ್ಬೋದಲ್ವಾ ಶ್ರೀ? ಆ ಗಿಲ್ಟನ್ನು ನಾವು ಕಡಿಮೆ ಮಾಡಬೇಕು. ತಪ್ಪು ಮಾಡಿರೋದು ಅವರು, ನಾವೇ ಅದಕ್ಕೆ ಅವ್ರ ಗಿಲ್ಟನ್ನು ಕಮ್ಮಿ ಮಾಡಬೇಕು. ಲೆಟ್ ಹಿಮ್ ಸಫರ್. ಶ್ರೀ, ನಿನ್ನ ಬಾಯಲ್ಲಿ ಯಾರ ಬಗ್ಗೆನೂ ಈ ಥರ ಮಾತು ಬರಬಾರ್ದು. ನಿಜ ಹೇಳ್ತೀನಿ ಶ್ರೀ, ನಾವು ಮಾತಾಡಿದ 10 ನಿಮಿಷದಲ್ಲಿ 5 ನಿಮಿಷ ಬರೀ ನಿನ್ನ ಬಗ್ಗೆನೇ ವಿಚಾರಿಸಿದ್ರು. ನಿನ್ನನ್ನು ನೋಡಬೇಕು, ನಿನ್ನ ಹತ್ರ ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ನಾನೇ ಟೈಮ್ ನೋಡಿ ಫೋನ್ ಮಾಡಿಸ್ತೀನಿ ಅಂತ ಹೇಳಿದೆ. 1 ನಿಮಿಷ ತಡಿ, ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡು. ಅವರಿಗೂ ಸಂತೋಷ ಆಗುತ್ತೆ, ನಿನಗೂ ಸಮಾಧಾನ ಆಗುತ್ತೆ. ಒಂದ್ಸಲಿ ಮಾತಾಡು. ಬೇಡ ಜನ, ನನ್ನ ಮಾತು ಕೇಳು. ಒಂದ್ಸಲಿ ಮಾತಾಡು. ಆ ಮನುಷ್ಯನ ಬಗ್ಗೆ ನನಗೆ ದಯವಿಟ್ಟು ಫೋರ್ಸ್ ಮಾಡಬೇಡ. ಶ್ರೀ, ಒಂದ್ಸಲಿ ಪ್ಲೀಸ್. Hello? 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 Who is this? Hello? Hello? ಶ್ರೀ, ಡಿಸ್ಕನೆಕ್ಟ್ ಮಾಡ್ತೀನಿ. Hello? Hello?
Hello? Who is this? Hello? Hello?